ಧನ್ಯವಾದಗಳು. ವಿನಯ್ ಬಗ್ಗೆ ನಾನು ಏನು ಸ್ಪೆಷಲ್ ಆಗಿ ಹೇಳಬೇಕಿಲ್ಲ. ನಮ್ಮ ಊರಿನ ಅಳಿಯ ನಮ್ಗೆಲ್ಲರಿಗೂ ಚಿರಪರಿಚಿತರು. ಆದರೂ ಈ ವೇದಿಕೆಗೆ ಗೌರವ ಕೊಟ್ಟು ಅವ್ರ ಬಗ್ಗೆ ಒಂದೆರಡು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋತೀನಿ. ವಿನಯ್ ಸರ್ ಅವರು ಸಂಗೀತ ಅಭ್ಯಾಸವನ್ನ ವಿದುಷಿ ಶ್ರೀಮತಿ ಸೀತಾಲಕ್ಷ್ಮಿ ಮತ್ತು ಶ್ರೀಮತಿ ಲಲಿತಾ ಚಂದ್ರಮೌಳಿ ಅವರಿಂದ ಶುರು ಮಾಡಿದ್ರು. ಅದಾದ್ಮೇಲೆ ಮಲ್ಲಡಿ ಶ್ರೀ ಸುದ್ದಿ ಬಾಬು ಅವ್ರ ಹತ್ರ ವಿದ್ಯಾಭ್ಯಾಸವನ್ನ ಮುಂದುವರಿಸಿ ಅವರು ವಿದ್ವಾನ್ ಪದವಿಗೆ ಬಂದಿದ್ದಾರೆ. ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಿ ಗ್ರೇಡ್ ಹೈಯರ್ ಆರ್ಟಿಸ್ಟ್ ಆಗಿದ್ದಾರೆ. ಹಾಗೆ ಅವರಿಗೆ ಬಹಳಷ್ಟು ಪುರಸ್ಕಾರಗಳು ಲಭಿಸಿದೆ. ಅದರಲ್ಲಿ ಕೆಲವನ್ನ ಮಾತ್ರ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನಾದ ಕಿಶೋರ ಅವಾರ್ಡ್, ಆಮೇಲೆ ನಾದ ಬ್ರಹ್ಮ ಸಂಗೀತ ಸಭೆಯಿಂದ ಅದು, ಆಮೇಲೆ ಅನನ್ಯ ಪ್ರತಿಭೆ ಪುರಸ್ಕಾರ ಅನನ್ಯ ಕಲ್ಚರ್ ಅಕಾಡೆಮಿಯಿಂದ, ಹಾಗೂ ನಾದ ಜ್ಯೋತಿ ಪುರಸ್ಕಾರ ನಾದ ಜ್ಯೋತಿ ಸಂಗೀತ ಸಭೆಯಿಂದ, ಸಂಗೀತ ಕಲಾ ತಪಸ್ವಿ ಮಲ್ಲೇಶ್ವರಂ ಬ್ರಾಹ್ಮಣ ಸಭೆಯಿಂದ, ಹೀಗೆ ಮುಂತಾದವು ಅವರಿಗೆ ಪುರಸ್ಕಾರ ಗೌರವಿಸಿದೆ. ಈಗ ಅದು 2004-2005 ಎದೆತುಂಬಿ ಹಾಡುಗಳು ಅದನ್ನ ನೋಡಿದ್ರೆ ಒಂದು ಆವೃತ್ತಿನ, ಅದರಲ್ಲಿ ಇವ್ರದ್ದು ಮೇನ್ ವಾಯ್ಸ್ ಇರ್ತಿತ್ತು, ನಿಮ್ಗೆ ಅನಿಸಿರ್ಬೋದು. ಪ್ರಾಬ್ಲಮ್ ಆಗಿ ಚಿಕ್ಕ ಹುಡುಗ ಆಗಿತ್ತು ಅನ್ಸುತ್ತೆ. ಆಮೇಲೆ MS ಆಗಿ ನಿತ್ಯೋತ್ಸವ ಇದ್ರಲ್ಲೂ ಅವ್ರದ್ದು ಬೇಕಾದಷ್ಟು ಹಾಡುಗಳು ಬಂತು. ಆಮೇಲೆ ಆನಂದ್ ಅವರ ಸಂಧ್ಯಾ ರಾಗ, ಅದರ ಕ್ಯಾಸೆಟ್ ಬಿಡುಗಡೆಯಲ್ಲಿ ಇವ್ರದೇ ರಾಗ ಇರೋದು, ಇವ್ರದೇ ವಾಯ್ಸ್ ಇರೋದು. ಆಮೇಲೆ ಇವ್ರದ್ದು ಒಂದು ಗಾನ ಸುಧಾ ಅಂತ ಆಡಿಯೋ ರಿಲೀಸ್ ಇದೆ, ಅದು ಕ್ಯಾಸೆಟ್ ರೂಪದಲ್ಲಿ ಲಭ್ಯ ಇದೆ. ಇದರೆಲ್ಲರ ಜೊತೆಗೆ ಯೂಟ್ಯೂಬ್ ಅಲ್ಲಿ ಹೋಗಿ ಜಸ್ಟ್ ವಿನಯ್ SR ಅಂತ ಟೈಪ್ ಮಾಡಿದ್ರೆ ಇವ್ರಿಗೆ ಬೇಕಾದಷ್ಟು ಕಚೇರಿಗಳದ್ದು ನಡೀತಾನೆ ಇರುತ್ತೆ ವರ್ಷ ಪೂರ್ತಿ. ಆ ಕಚೇರಿಗಳ ವಿಡಿಯೋ ಎಲ್ಲ ನಿಮ್ಗೆ ಲಭ್ಯ ಆಗುತ್ತೆ. ನೀವು ಯಾವಾಗ ಬೇಕಾದ್ರೂ ಕೇಳಿ ಆನಂದಿಸಬಹುದು. ಭಗವಂತ ನಾಮಸ್ಮರಣೆಗೂ ನಮಗೂ ತೊಡ್ಕೋಬಹುದು. ಸೊ ಇದಿಷ್ಟು ಕಿರು ಪರಿಚಯ. ಈಗ ಭಾರ್ಗವಿ, ನಿಮ್ಮ ಹುಲಿಕಲ್ನಲ್ಲಿ ಅಖಂಡ ವಿಷ್ಣು ಸಹಸ್ರನಾಮಕ್ಕೆ ನನ್ನನ್ನು ಕರೆದುಕೊಂಡು ಬಂದೆ. ನಾನು ಕಿವಿಗೆ ತುಂಬ ಕೇಳಿ ಕಣ್ತುಂಬ ನೋಡಿ ಆನಂದದಿಂದ ಹೇಳ್ತಿದ್ದೇನೆ. ನನಗೆ ಬಹಳ ಬಹಳ ಸಂತೋಷವಾಯಿತು. ಮತ್ತೆ ಈಗ ಸಂಜೆ ನಿಮ್ಮ ಊರಿನವರಾದಂತಹ ರಾಧಿಕಾ ವಿನಯ್, ನನಗೆ ಗೊತ್ತುಂಟು. ವಿನಯ್ ಅವರು ಸಂಗೀತ ವಿದ್ವಾಂಸರು. ಅವರ ಹಾಡುಗಳನ್ನು ನಾನು ಯಾವಾಗಲೂ ಕೇಳಿದ್ದೇನೆ. ಅವರು ಹಾಡಿದ್ದನ್ನು ತುಂಬ ಚೆನ್ನಾಗಿ ಹಾಡುತ್ತಾರೆ. ಈಗ ನಿಮ್ಮ ಊರಿನಲ್ಲಿ ಅವರ ಕಾರ್ಯಕ್ರಮ ಇಟ್ಟಿದ್ದಾರೆ ಎಂದರೆ ನನಗೆ ಕೇಳುವುದು ಇದು ಸೌಭಾಗ್ಯವಲ್ಲವೇ? ಹಾಗಾದರೆ ಬಾ, ಹೋಗೋಣ, ಅವರ ಹಾಡನ್ನು ಕೇಳೋಣ ಬಾ. ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ನನ್ನ ಪಕ್ಕದಲ್ಲಿ ಕುಳಿತಿರ್ತಕ್ಕಂಥವರು ಸಂಗೀತ ವಿದ್ವಾನ್ ವಿನಯ್ ಮತ್ತು ಅವರ ಮಗ ಪ್ರಯಾಗ್. ಸಂಗೀತ ವಿದ್ವಾನ್ ವಿನಯ್ ಅವರು ನಮಗೆ ಆತ್ಮೀಯ ಸ್ನೇಹಿತರು. ಇವರು ತಿರುಪತಿಯಲ್ಲಿ TTDಯಲ್ಲಿ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗೀತವನ್ನ ಆಯೋಜಿಸಿದಾಗ ಅಲ್ಲಿ ಸಂಗೀತ ಕಾರ್ಯಕ್ರಮವನ್ನು ನೀಡಿ ಎಲ್ಲರ ಜನರ ಮನ್ನಣೆಯನ್ನು ಪಡೆದು ಎಲ್ಲರಿಗೂ ಆನಂದವನ್ನ ನೀಡಿದ್ದಾರೆ. ಆಕಸ್ಮಿಕವಾಗಿ ಹಾಸನ ಜಿಲ್ಲೆ ಅರಕಲಗೂಡು ಕುಳಿತಲ ಗ್ರಾಮದಲ್ಲಿ ಅಖಂಡ ವಿಷ್ಣು ಸಹಸ್ರನಾಮ ಪಾರಾಯಣ ನಡೆದಾಗ ಅಲ್ಲಿ ಸಂಗೀತ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಆಗ ನಮ್ಮ ಸ್ನೇಹಿತರಾದಂತಹ ವಿನಯ್ ಮತ್ತು ಪ್ರಯಾಗ್ ಮತ್ತು ಶಿಷ್ಯರು ಬಂದು ಸಂಗೀತವನ್ನ ಹಾಡಿದರು. ಈ ಕಾರ್ಯಕ್ರಮವನ್ನು ಎಲ್ಲರೂ ನಾವು ನೋಡಲೇಬೇಕು ಎಂಬ ಒಂದು ಮನದಾಸೆ ಇದ್ದೇ ಇರುತ್ತದಲ್ಲವೇ? ಆದ್ದರಿಂದ ನಾವು ಈ ವಿಡಿಯೋವನ್ನ ಮಾಡಿ ನಿಮಗೆ ಹಾಕಿದ್ದೇವೆ. ತಾವು ಇವರ ಹಾಡನ್ನ ಕೇಳಿ ನೀವು ಆನಂದಿಸಿ ಪ್ರೋತ್ಸಾಹಿಸಿ ನಮ್ಮ ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಎಂದು ನಾವು ವಿನಂತಿಸುತ್ತೇವೆ. ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಹುಲಿಕಲ್. ಬನ್ನಿ, ಹಾಗಾದರೆ ತಡವೇಕೆ ಸಂಗೀತ ಕಾರ್ಯಕ್ರಮಕ್ಕೆ ಹೋಗೋಣ. ನ
लक्ष्मी रमण पंकज
ಮಾಡೋಕ್ಕೆ ಆಗಲ್ಲ.
ಪಮ ಗರಿ ಮ ಪನಿ ನೀನ ಮಪನಿ ಪಮನಿ ಪಮ ಗರಿ ಮಗರಿ ಸಗರಿ ಸನಿ ಸಪ ಸಪ ನಿರಿ ಸಗರಿ ಮಪನಿ ಮಪ ಸಪನಿ ಪಸನಿ ಗರಿ ಸಗರಿ ಮಗರಿ ಸನಿ ಪರಿ ಸನಿ ಪಸ ಸನಿ ಪಮ ಗರಿ ಮಪನಿ ನೀನ ಮಪನಿ ಪಮ ಗರಿ ಸನಿ ಮಪನಿ ಪಮ ಗರಿ ಸನಿ ಗರಿ ಮಪನಿ ಪಸಮ ಗರಿ 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 ಮ ಗರಿ ಪಮನಿ ಪಸನಿ ಪಮ ಗರಿ ಪ ಮಪನಿ ಮ ಪಸನಿ ಪಮ ಗರಿ ಮಪನಿ ಸಗರಿ ಮ ಗರಿ ಸನಿ ಸಗರಿ ಮ ಗರಿ ಸನಿ ಗರಿ ಸನಿ ಪಮ ಗರಿ ಮ ಪಸ ಸ ಸ ಪಸನಿ ಪಮ ನೀನ ಮಪನಿ ಪಮ ಗರಿ ಸನಿ ಸ ಗರಿ ಮಪನಿ ಸ ಮ ಗರಿ ಪ ನಿ ಗರಿ ಮ ಗರಿ ಪಮನಿ ಪಸನಿ ಪಮ ಗರಿ ಪ ಮಪನಿ ಮ ಪಸನಿ ಪಮ ಗರಿ ಮಪನಿ ಸಗರಿ ಮ ಪನಿ ಸನಿ ಸಗರಿ ಮ ಗರಿ ಸನಿ ಗರಿ ಸನಿ ಪಮ ಗರಿ ಮ ಪಸ ಸ ಪಸನಿ ಪಮ ನೀನ ಧನ್ಯವಾದಗಳು. ಇನ್ನ ಇವ್ರ ಬಗ್ಗೆ ನಾನು ಏನು ಸ್ಪೆಷಲ್ ಆಗಿ ಹೇಳ್ಬೇಕಿಲ್ಲ. ಅವ್ರು ನಮ್ಮ ಊರಿನ ಅಳಿಯ, ನಮ್ಗೆಲ್ಲರಿಗೂ ಚಿರಪರಿಚಿತರು. ಆದರೂ ಈ ವೇದಿಕೆಗೆ ಗೌರವ ಕೊಟ್ಟು ಅವ್ರ ಬಗ್ಗೆ ಒಂದೆರಡು ವಿಷಯನ ನಿಮ್ಮ ಜೊತೆ ಹಂಚ್ಕೋತೀನಿ. ವಿನಯ್ ಎಸ್ಆರ್ ಅವರು ಸಂಗೀತ ಅಭ್ಯಾಸವನ್ನ ವಿದುಷಿ ಶ್ರೀಮತಿ ಸೀತಾಲಕ್ಷ್ಮಿ ಮತ್ತು ಶ್ರೀಮತಿ ಲಲಿತಾ ಚಂದ್ರಮೌಳಿ ಅವರಿಂದ ಶುರು ಮಾಡಿದ್ರು. ಅದಾದಮೇಲೆ ಮಲ್ಲಡಿ ಶ್ರೀ ಬಾಬು ಅವ್ರ ಹತ್ರ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಅವರು ವಿದ್ವಾನ್ ಪದವಿಗೆ ಬಂದಿದ್ದಾರೆ. ಅವರು ಆಲ್ ಇಂಡಿಯಾ ರೇಡಿಯೋದಲ್ಲಿ ಬಿ ಗ್ರೇಡ್ ಹೈಯರ್ ಆರ್ಟಿಸ್ಟ್ ಆಗಿದ್ದಾರೆ. ಹಾಗೆ ಅವರಿಗೆ ಬಹಳಷ್ಟು ಪುರಸ್ಕಾರಗಳು ಲಭಿಸಿದೆ. ಅದರಲ್ಲಿ ಕೆಲವನ್ನ ಮಾತ್ರ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನಾದ ಕಿಶೋರ ಅವಾರ್ಡ್, ಆಮೇಲೆ ನಾದ ಬ್ರಹ್ಮ ಸಂಗೀತ ಸಭೆಯಿಂದ ಅದು, ಆಮೇಲೆ ಅನನ್ಯ ಪ್ರತಿಭೆ ಪುರಸ್ಕಾರ ಅನನ್ಯ ಕಲ್ಚರ್ ಅಕಾಡೆಮಿಯಿಂದ, ಹಾಗೂ ನಾದ ಜ್ಯೋತಿ ಪುರಸ್ಕಾರ ನಾದ ಜ್ಯೋತಿ ಸಂಗೀತ ಸಭೆಯಿಂದ, ಸಂಗೀತ ಕಲಾ ತಪಸ್ವಿ ಮಲ್ಲೇಶ್ವರಂ ಬ್ರಾಹ್ಮಣ ಸಭೆಯಿಂದ, ಹೀಗೆ ಮುಂತಾದವು ಅವರಿಗೆ ಪುರಸ್ಕಾರ ಲಭಿಸಿದೆ. ಈಗ ಅದು 2004-2005 ಎದೆತುಂಬಿ ಹಾಡುವೆನು ಅದನ್ನ ನೋಡಿದ್ರೆ ಒಂದು ಆವೃತ್ತಿನ, ಅದರಲ್ಲಿ ಇವ್ರದ್ದು ಮೇನ್ ವಾಯ್ಸ್ ಇರ್ತಿತ್ತು, ನಿಮ್ಗೆ ಅನಿಸಿರ್ಬೋದು. ಪ್ರಾಬ್ಲಮ್ ಆಗಿನ ಚಿಕ್ಕ ಹುಡುಗಾಗಿದ್ರು ಅನ್ಸುತ್ತೆ. ಆಮೇಲೆ MS ಆಗಿ ನಿತ್ಯೋತ್ಸವ ಇದರಲ್ಲೂ ಅವ್ರದ್ದು ಬೇಕಾದಷ್ಟು ಹಾಡುಗಳು ಬಂತು. ಆಮೇಲೆ ಆನಂದ್ರು ಅವರ ಸಂಧ್ಯಾ ರಾಗ, ಅದರ ಕ್ಯಾಸೆಟ್ ಬಿಡುಗಡೆಯಲ್ಲಿ ಇವ್ರದೇ ರಾಗ ಇರೋದು, ಇವ್ರದೇ ವಾಯ್ಸ್ ಇರೋದು. ಆಮೇಲೆ ಇವ್ರದ್ದು ಒಂದು ಗಾನ ಸುಧಾ ಅಂತ ಆಡಿಯೋ ರಿಲೀಸ್ ಇದೆ, ಅದು ಕ್ಯಾಸೆಟ್ ರೂಪದಲ್ಲಿ ಲಭ್ಯ ಇದೆ. ಇದರೆಲ್ಲರ ಜೊತೆಗೆ ನೀವು ಯೂಟ್ಯೂಬಲ್ಲಿ ಹೋಗಿ ಜಸ್ಟ್ ವಿನಯ್ SR ಅಂತ ಟೈಪ್ ಮಾಡಿದ್ರೆ ಇವ್ರದ್ದು ಬೇಕಾದಷ್ಟು ಕಚೇರಿಗಳದ್ದು ನಡೀತಾನೆ ಇರುತ್ತೆ ವರ್ಷ ಪೂರ್ತಿ. ಆ ಕಚೇರಿಗಳ ವಿಡಿಯೋ ಎಲ್ಲ ನಿಮಗೆ ಲಭ್ಯ ಆಗುತ್ತೆ. ನೀವು ಯಾವಾಗ ಬೇಕಾದ್ರೂ ಕೇಳಿ ಆನಂದಿಸ್ಬೋದು. ಭಗವಂತ ನಾಮಸ್ಮರಣೆಗೂ ನಮಗೂ ತೊಡ್ಕೋಬೋದು. ಸೊ ಇದಿಷ್ಟು ಕಿರು ಪರಿಚಯ. ಈಗ ವಿನಯ್ಗೆ 2 ವರ್ಷ ಹಿಂದೆ ಬೆಂಗಳೂರಲ್ಲಿ ಒಂದು ಕಚೇರಿ ನಾನು ಇಲ್ಲಿ ಪಕ್ವಾಜ ನುಡಿಸಿದೆ. ಸೂಪರ್ 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 4 ವರ್ಷದ ಸೂಪರ್ ಕಂಟಿನ್ಯೂಸ್ ಸರ್ ಆಗಿ ಸಾಲು ಸಾಲು ಸರ್ ಸಾಲು 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 ಈಗ ಊಹಿಸ್ಕೊಳ್ಳಿ. ಸಾಲು ಸಾಲು 2 ಗಂಟೆ
ಸೂಪರ್. ಮೀಟರ್ ಅಷ್ಟು ಸುಲಭ ಇಲ್ಲ. ಸೊ ಇವಾಗ ನೀವು ನೋಡಿದ್ದೀರಾ ಎಂಥ ಫ್ಯೂಚರ್ ಇದೆ ಪ್ರತಿಯೊಬ್ಬ ಮಕ್ಕಳಿಗೂ ಇಲ್ಲಿ. ಹ್ಯಾಟ್ಸ್ ಆಫ್ ಟು ವಿನಯ್ ಈ ಥರ ತಯಾರಿ ಮಾಡಲಿಕ್ಕೆ ತುಂಬ ಸಂತೋಷ. ಧನ್ಯವಾದಗಳು. ಚಪ್ಪಾಳೆ. ಒಬ್ಬ ಒಳ್ಳೆ ಪಾಲಿಟಿಷಿಯನ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಒಂದೇ ಗುರು ತೇಜಸ್, ಶ್ರೀಮತಿ ಮಿತ್ರ, ವೈಲಿನ್ನಲ್ಲಿ ಸಹಕರಿಸಿದಂಥ ಕುಮಾರಿ ಅನನ್ಯ, ಈಗ ಸ್ವಲ್ಪ ನಿಮಿಷ ಹಾಗೆ ಇರಿ. ಮೃದಂಗದಲ್ಲಿ ಸಹಕಾರ ನೀಡಿದಂಥ ಶಾಶ್ವತ್, ಈ ಕಡೆ ನೋಡಿ ಸ್ವಲ್ಪ ಹಾಗೆ ಹಾಗೆ ಪಕ್ಕ ಪಕ್ಕ ಹಾಗೆ ಮಾಡಿ. ಒಂದು ಸೆಕೆಂಡ್. ಹಾಗೆ ಹಾಗೆ ಒಂದು ಸೆಕೆಂಡ್.